ಉಪವಾಸ ಶ್ರವಣ ಮಾಡಬೇಕು. ಓಂ ಹ್ರಿಯಃಪತ್ತೇ ನಿತ್ಯಾ ಗಣಿತಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಪಸೇ ಜಗಜ್ಜನ್ಮಸ್ಥೇವ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಲ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ. ಓಂ ಯದೀಯಚರಣಾಂಭೋಜ ಛಾಯಾಮಾಶ್ರಿತ್ಯ ನಿವೃತ್ತಾಃ ನಂದಂತಿ ಸತತಂ ಮುಕ್ತಾಃ ಸಂಶ್ರಯೇ ತಂ ಶ್ರಿಯಃ ಪತಿಂ. ಮೊದಲೇ ಶ್ರೀಯಃಪತ್ತೇ ಅಂತ ಶುರು ಮಾಡಿದ್ದಾರೆ. ಶ್ರೀಯಪತಿ ಪ್ರತಿ ಇದರಲ್ಲೂ ಶ್ರೀಯಃಪತಿ ಪದ ಉಪಯೋಗಿಸ್ತಾರೆ. ಹಾಗೆ ಸಾಂಖ್ಯ ವಾಜಶ್ರಮ ಬರೀಬೇಕಾದ್ರೆ ಆದ್ಯಂತಯೋ ಶ್ರೀಕಾರಯುಕ್ತತ್ವಾತ್ ಶ್ರೀಕರೋಯಂ ಗ್ರಂಥ ಅಂತ ಬರ್ತದೆ. ಸಾಮಾನ್ಯ ಅರ್ಥ ಏನು ಮಾಡಿಬಿಡ್ತಾರೆ ಅಂದರೆ, ಆದಿಯಲ್ಲಿ ಶ್ರೀ ಇದೆ, ಕೊನೆಗೆ ಭೂತಿ ಅಂತಿದೆ. ಭೂತಿ ಅಂದರೆ ಸಂಪತ್ತನೆ, ಆದ್ಯಂತ ಶ್ರೀಕಾರ ಇರೋದ್ರಿಂದ ಅಂತಾರೆ. ವಜ್ರಾಶ್ರವಣ ಮಾತ್ರ ಅರ್ಥ ಅದಾಗೋದಿಲ್ಲ. ಪ್ರತಿ ಅಧ್ಯಾಯದ ಪಾದ ಕೊನೆಗೆ ಮೊದಲು ಕೂಡ ಏನು ಹೇಳ್ತಾರೆ, ಅಧ್ಯಾಯದ ಮೊದಲು ಕೂಡ ಏನು ಹೇಳ್ತಾರೆ, ಶ್ರೀಕಾರ ಹಾಕ್ತಾರೆ. ಆದ್ದರಿಂದ ಆದ್ಯಂತ, ಆದಿ ಅಂತ್ಯ ಅಲ್ಲ, ಆದಿ ಟು ಅಂತ, ಥ್ರೂಔಟ್ ಅಂತ, ಥ್ರೂಔಟ್ ಉಪಯೋಗಿಸಿರೋದ್ರಿಂದ ಅಂತ ಅಲ್ಲಿ ಸ್ವಾರಸ್ಯ ಇರೋದು. ಬರೀ ಇದು ಬರಲಿಲ್ಲ. ಸಾಂಖ್ಯೈ ನೈಕಾಯಿಕಾದ್ಯ ಪ್ರಾಹುರ್ಮೋಕ್ಷಂಚ ನಿಸ್ಸುಖಂ. ಈ ಒತ್ತು ಉಳಿದ ಎಲ್ಲ ಮತಗಳಲ್ಲಿರೋ ಕಾಮನ್ ಡಿಫೆಕ್ಟ್ ಅಂದರೆ ಮೋಕ್ಷದಲ್ಲಿ ಸುಖ ಇಲ್ಲ ಅಂತ ಇವರು ವಾದ. ಮೋಕ್ಷದಲ್ಲಿ ಸುಖ ಇಲ್ಲ, ಮತ್ತು ಹೋಗ್ಬೇಕು ಯಾಕೆ ಅಲ್ಲಿ ಬಡಿಸೋದಿಲ್ಲ, ಎಲೆ ಹಾಕಿ ಹೋಗ್ತವೆ, ಬಡಿಸೋದಿಲ್ಲ, ಬೋರ್ಡ್ ಹಾಕಿದ್ದಾರೆ, ಎಲೆ ಹಾಕಿ ಹೋಗ್ಬಿಡ್ತಾರೆ ಬಿಟ್ಟು ಏನೋ ಬರೀ ಕಾದಂತೆ ಏನು ಸಿಗೋದಿಲ್ಲ. ಇವ್ರು ಮೋಕ್ಷದ ಕಾನ್ಸೆಪ್ಟ್ ಅದಕ್ಕೇನೆ ಏನು ಮಾಡಿದ್ರು ಗೊತ್ತಾ, ಇವರು ಬುದ್ಧಿವಂತಿಕೆ ಮಾಡಿದರು. ಈ ರೀತಿ ಪ್ರಚಾರ ಮಾಡಿ ಮಾಡಿ ಕೊನೆಗೆ ಜನಕ್ಕೆ ಏನು ಮಾಡ್ಕೊಬಿಟ್ಟು ಮೋಕ್ಷಕ್ಕೆ ಹೋಗೋದು ಬೇಡ ಅನ್ಕೊ, ಗೊತ್ತಾಯ್ತಾ. ಅದು ಲೌಕಿಕ ಗಂಟು ಬಿದ್ದುಬಿಟ್ರು. ಇರೋಷ್ಟು ಸುಖ ಆಗಿದ್ದರೆ ಸಾಕು, ಅಲ್ಲಿ ಹೋಗಿ ಸಾಯೋದಕ್ಕೆ ಇಲ್ಲಿರೋ ವಾಸಿ ಅಲ್ಲ, ಅಲ್ಲಿ ಏನು ಬಡಿಸ್ತಾ ಇರೋದಕ್ಕಿಂತ ಚೂರಾರು ಹಾಕ್ತಾರಲ್ಲ ಅಂತ ಬಂತಲ್ಲ, ಅದಕ್ಕೆ ಲೌಕಿಕದ ಬಗ್ಗೆ ಬಂದರು. ನಮ್ಮ ದುರ್ಮತಗಳಿಂದ ದೊಡ್ಡ ಹಾವಳಿ ಅಂದರೆ ಎಲ್ಲರಿಗೂ ಎಲ್ಲ ವಿಷಯ ಅರ್ಥ ಆಗೋದಿಲ್ಲ. ಮೋಟದಲ್ಲಿ ಸುಖ ಇಲ್ಲ ಅಂತ ಗ್ಯಾರಂಟಿ ಅರ್ಥ ಆಯಿತು. ಅಲ್ಲಿ ಹೋಗೋದಕ್ಕಿಂತ ಹೋಗದೇ ಇರೋದೇ ವಾಸಿ. ಅದು ಹೋಗೋ ವಿಷಯ ಶಾಸ್ತ್ರ ಹೇಳುತ್ತಂದರೆ ಶಾಸ್ತ್ರ ಬೇಕಿಲ್ಲ ಅಂತ ಆಯ್ತಲ್ಲ. ಅಲ್ಲಿ ಹೋಗೋದಿಲ್ಲ ಅಂತ ಐಡಿಯಾ ಇದ್ದ ಮೇಲೆ ಓದಲಿಕ್ಕೆ ಯಾಕೆ ಹೋಗ್ತೀವಿ ನಾವು? ಇದನ್ನು ಯಾವ ಕೋರ್ಸಲ್ಲಿ ನಾವು ಕೆಲಸ ಸಿಗೋದಿಲ್ಲ ಅಂತ ಗ್ಯಾರಂಟಿ ಇದೆ, ಯಾರೂ ಓದೋದಿಲ್ಲ. ಯಾವುದು ಅದಕ್ಕೆ ಪ್ರಾಸ್ಪೆಕ್ಟ್ಸ್ ಅಂತ ಹೇಳ್ತಾರೆ. ಪ್ರಾಸ್ಪೆಕ್ಟ್ಸ್ ಅಂದ್ರೇನು? ಅದರಿಂದ ಮುಂದೆ ಸಂಬಂಧಪಟ್ಟ ಒಂದು ವೃದ್ಧಿಗೆ ಕಾರಣ ಇರಬೇಕು. ಅದು ಇಲ್ಲದೆ ಹೋದರೆ ಅದಕ್ಕೆ ಬೆಲೆ ಇಲ್ಲ. ಸೊ ಅವ್ರದ್ದೆಲ್ಲ ಏನದು, ಯಾವ ಪ್ರಾಸ್ಪೆಕ್ಟ್ಸು ಇಲ್ಲ. ಆದ್ದರಿಂದ ಜನ ಓದೋದು ಬಿಟ್ಟುಬಿಟ್ರು ಅಷ್ಟೇ. ಇವ್ರು ಓದೋ 4 ಜನ ಗಲಾಟೆ ಮಾಡ್ತಿರ್ತಾರೆ, ಇವ್ರು ಮಾಡ್ಕೊಂಡು ಹೋಗಲಿ, ನಮಗೇನಂತೆ ಸರಿಯಾದರೂ ಅಷ್ಟೇ ತಪ್ಪಾದರೂ ಅಷ್ಟೇ. ಇಬ್ಬರ ಪ್ರಕಾರ ಕೂಡ ಮೋಕ್ಷ ಇಲ್ಲ ಅಂದರೆ ಏನು ಉಪಯೋಗ? ಅದಕ್ಕಿಂತ ಹೈಲೈಟ್ ಮಾಡಬೇಕು, ಗೊತ್ತಾಯ್ತಾ. ತಮ್ಮ ಮನಸ್ಸು ಯಾಕಂದರೆ ಇದೆ, ಅದಾಗ ಉಪಯೋಗದ ಕೆಲಸ ಸಿಗದೆ ಅಂತ ಯಾರು ಕೇಳಿಲ್ಲ ನೀವು. ಫಸ್ಟ್ ರ್ಯಾಂಕ್ ಹುಡುಗ ಎಲ್ಲೂ ಕೆಲಸ ಸಿಗಿಲ್ಲ, ಏನು ಮಾಡಿದ್ದಂತೆ, ಸರ್ಟಿಫಿಕೇಟ್ 10 ದಿವಸ ಆಯ್ತಿಲ್ಲ. ಅದು ಆ್ಯಕ್ಚುಲಿ ಸತ್ಯ. ಅದು ಎಲ್ಲಿ ತೊಗೊಂಡು ಏನು ಮಾಡಬೇಕು? ಇಲ್ಲ ಸರ್ಟಿಫಿಕೇಟ್ ಬೆಲೆ ಏನು? ಇನ್ನೊಬ್ರು ಹಾಗೆ ಇನ್ನೊಬ್ರು ತಮಾಷೆ ಅಂದರೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ. ಭಾರತ ರತ್ನ ಭಾರಿ ಬಡವವರು, ಅದಕ್ಕೆ ದುಡ್ಡಿಲ್ಲ ಅಂತ, ಅದಕ್ಕೆ ಬರೀ ಹೆಸರಷ್ಟೇ, ದುಡ್ಡಿಲ್ಲ. ಯಾರು ಸನ್ಮಾನ ಮಾಡಿದ್ರೆ ಆ ದುಡ್ಡು ಬಂದಿರ್ಬೇಕು, ಜಾಸ್ತಿ ಖರ್ಚು. ಆಮೇಲೆ ಹೇಳಿದ್ದು ಈ ವಾಪಸ್ ತೊಗೊಂಡ್ಬಿಟ್ಟು ನನಗೆ ಊಟದ ವ್ಯವಸ್ಥೆ ಮಾಡಿರಿ ಅಂತ. ಪಾಪ ಏನೋ ತಿಲ್ಲ ಕೊಟ್ಟ ವಾಸಿ ತೊಗೊಂಡು ನಾನೇನು ಮಾಡಲಿ ಅಂತ ಕೇಳ್ತಾ. ಮೋಕ್ಷದ ಕಾನ್ಸೆಪ್ಟ್ ಆಗಬಾರ್ದು, ಗೊತ್ತಾಯ್ತಾ. ನಿಮ್ಮ ಪ್ರಕಾರ ಹೈಯೆಸ್ಟ್ ಅವಾರ್ಡ್ ಅದಕ್ಕೇನಿಲ್ಲ. ಪ್ರೈಮರಿ ಸ್ಕೂಲ್ ಟೀಚರ್ ಸಂಬಳ ಕೂಡ ಸಿಗೋದಿಲ್ಲ. ಅದೇನು ಉಪಯೋಗ ಅದರಿಂದ? ನಿಸ್ಸುಖಂ ಇದು ಇಂಪಾರ್ಟೆಂಟ್. ನಿಸ್ಸುಖಂ ಅಂದರೆ ಏನು? ಸುಖರಹಿತಂ ಅಂತ ಅರ್ಥ. ಇಚ್ಛಾದ್ವೇಷ ಪ್ರಯತ್ನಾದೇರಪಿ ಸರ್ವಾತ್ಮನಾಲಯಂ ತತ್ರಾಹು. ಅಲ್ಲಿ ಏನು ಆ್ಯಕ್ಟಿವಿಟೀಸೇ ಇಲ್ಲ, ಇಚ್ಛಾ ದ್ವೇಷ ಪ್ರಯತ್ನ ಯಾವ್ಯಾವುದೂ ಇಲ್ಲ. ಸರ್ವಾತ್ಮನ ಲಯಂ ತತ್ರಾಹು. ತತ್ರ ಮುಕ್ತೌ ಇಚ್ಛಾದ್ವೇಷ ಪ್ರಯತ್ನಾದೇರಪಿ ಲಯಮಾಹು. ಮತ್ತು ಸುಪ್ತಿ ಪ್ರಳಯ ವೈಲಕ್ಷಣ್ಯಂ ದರ್ಶಯಿತು
ಸರ್ವಾತ್ಮನ ಇತ್ಯುಕ್ತಂ. ಸುಪ್ತಿಯಲ್ಲೂ ಯಾವುದೂ ಕಾಣಿಸೋದಿಲ್ಲ, ಮೋಕ್ಷದಲ್ಲಿ ಇರೋದಿಲ್ಲ. ಇಷ್ಟೇ ಡಿಫರೆನ್ಸ್. ನಾವು ಮಲಗಿರ್ತೇವೆ, ನಮ್ಮ ಮನೆಯಲ್ಲೇ ನಮ್ಮದು ಏನೇನು ನಮಗೆ ಕಾಣಿಸೋದಿಲ್ಲ ಮಲಗಿದಾಗ. ಮೋಕ್ಷದಲ್ಲಿ ಏನಾಗುತ್ತೆ ಅಂದರೆ ಇರೋದೇ ಇಲ್ಲ. ಇದು ಮೋಕ್ಷ ಅಂದರೆ ಇದು ಎಷ್ಟೋ ಬೆಟ್ರ್ ಆಯ್ತಲ್ಲ, ಗೊತ್ತಾಯ್ತಾ? ಮಲಗಿದ ತಕ್ಷಣ ಎಲ್ಲ ಹೋಗುತ್ತೆ, ಯಾರು ಮಲಗೋದೇ ಇಲ್ಲ. ಮಲಗಿದ ತಕ್ಷಣ ಎಲ್ಲ ಡೆಸ್ಟ್ರಾಯ್ ಆಗೋದಾದರೆ ಏನು ಮಾಡ್ತಿದ್ರು? ಹಾಗೆ ಕೂತಿರ್ತಿದ್ರು. ನಾವು ಮಲಗಿದಾಲು ಎಚ್ಚರ ಅದು ಇದ್ದೇ ಇರ್ತೈತಿ, ಗ್ಯಾರಂಟಿ ಇದೆ ತಾನೇ ಅವನಿಗೆ. ಅಂದರೆ ಇಲ್ಲಿ ಮಲಗಿದಾಲು ಗ್ಯಾರಂಟಿ ಇದ್ಮೇಲೆ ಮೋಕ್ಷದಲ್ಲೂ ಏನು ಗ್ಯಾರಂಟಿ ಇರಬೇಕು? ಅಪೇಕ್ಷಿತ ಪದಾರ್ಥಗಳೇ ಇರಬೇಕಲ್ಲಿ. ಇಲ್ಲದ್ರೆ ಮೋಕ್ಷ ಎಂ ಸುಖಿ ಕಾಮಯತೆ ಅರ್ಥ ಮಾತ್ರ. ಬಯಸಿದ್ದೆಲ್ಲ ಸಿಗಬೇಕು, ಅನ್ವಾಂಟೆಡ್ ಯಾವುದೂ ಇರಬಾರ್ದು. ನಮ್ಮಲ್ಲಿ ಸಮಸ್ಯೆ ಏನಂದರೆ ಊಟ ಮಾಡಿ ಕೈ ತೊಳ್ಕೊಬೇಕು. ಯಾವುದೋ ತುಂಬ ಚಳಿಗಾಲ, ಅದು 11 ಗಂಟೆ ಹೊತ್ಕೊಂಡು ಮಲ್ಕೊಂಡೆ ಊಟಕ್ಕೆ ಬರೋದಿಲ್ಲ ಅದು ಬಿಡ್ತಾರೆ. ಯಾಕೆ? ಇವು ಕೈ ತೊಳ್ಕೊ ವಾರದ ನೀರು ಉಪವಾಸ ಮಲಗೋದೇ ವಾಸಿ ಅನಿಸ್ಬಿಡುತ್ತೆ. ತೆಲಿಗೆ ಎಕ್ಸ್ಪೋಸ್ ಆಗೋದಕ್ಕಿಂತ. ಅರ್ಥ ಆಯ್ತಾ ಈಗ? ಅಂದರೆ ಏನು ಬೇಕು ಕೊಟ್ಟಿದ ಮೇಲೆ ಅವನಿಗೀಗ? ಸುಖ ಬೇಕು. ಸುಖದ ಕಾನ್ಸೆಪ್ಟ್ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಂಜೆಕ್ಷನ್ ಹಾರ್ಟ್ ಎಲ್ಲ ಆಪ್ರೇಷನ್ ಮಾಡಿಸ್ಕೊತಾರೆ, ದುಃಖ ಇದೆ ಅದರೊಳಗೆ. ಬಟ್ ಆಮೇಲೆ ಏನಾಗುತ್ತೆ? ಸುಖ ಸಿಗುತ್ತೆ ಅಂತ ಮಾಡಿಸ್ಕೊತಾರೆ. ಆಮೇಲೆ ಮಾಡಿ ಇವತ್ತು ಎಷ್ಟೋ ಜನ ಏನು ಮಾಡ್ತಾರೆ, ಅದು ಆಪ್ರೇಷನ್ ಉಪಯೋಗ ಇಲ್ಲ ಅಂದರೆ ಯಾರು ಮಾಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ದುಡ್ಡು ಖರ್ಚಾಯ್ತು ಹೊರತು ಪರ್ಪಸ್ ಸರ್ವ್ ಆಗಲಿಲ್ಲ. ಅದು ಇವತ್ತು ಇವ್ರ ಮೋಕ್ಷ ಎಲ್ಲ ಹಾಗೆ ಇರೋದು. ತತಶ್ಚ ಅಯಮಾಶಯ ತಾವನ್ ಮುಕ್ತಸ್ಯ ಸುಖಮನಾದೀತ್ಯುಪಪದ್ಯತೆ. ಸಂಸಾರೇಪಿ ತತ್ ಪ್ರತಿಭಾಸ ಪ್ರಸಂಗಾತ್ ಪ್ರತಿಭಾಸತೆ ವೇತಿ ಚೇನ್ನ ಪ್ರತಿಭಾಸಮಾನಸ್ಯ ಅನಾದಿತಾಯಾಂ ಸಾಧನೋಪಾದಾನ ವೈಯರ್ಥ್ಯಾಪತ್ತೇಃ ಅವ್ಯಕ್ತತ್ವಾತ್ ಸಂಸಾರೇ ನ ಪ್ರತಿಭಾಸತೆ ವ್ಯಕ್ತತ್ವಾತ್ ಮುಕ್ತೋ ಪ್ರತಿಭಾಸತೆ ಇತಿ ಚೇನ್ನ. ಅದೆಲ್ಲ ಆರ್ಗ್ಯೂ ಮಾಡ್ತಾ ಹೋಗ್ತಾರೋ ಅವರಿಗೆ. ಮುಕ್ತಿಯಲ್ಲಿ ಸುಖ ಯಾಕಿಲ್ಲ ಅನ್ನೋದಕ್ಕೆ ಸಾಕಷ್ಟು ಕಾರಣ ಕೊಡ್ತಾರೆ. ಅದಕ್ಕೆ ಆಚಾರ ಖಂಡನೆ ಮಾಡ್ತಾರೆ, ಯಾವುದು ಸರಿಯಲ್ಲ. ತಸ್ಮಾತ್ ಸುಖರಹಿತೋ ಮೋಕ್ಷ ಪುರುಷಾರ್ಥ ಇತಿ ಅವ್ರು ಉಪಸಂಹಾರ ಮಾಡಿದರು. ನಿರಾಕರೋತಿ ಸರಿಯಲ್ಲ. ಏತದಪ್ಯತ್ರ ಶೋಭನಂ. ಈ ಮತವೂ ಸರಿಯಲ್ಲ. ಈ ಮತವೂ ಕೂಡ ಸರಿಯಾದ ಮತ ಅಲ್ಲ. ಶ್ರುತಯೋ ಯತಃ ಮಹಾನಂದಂಚ ಭೋಗಂಚ ನಿಯಮೇನ ವದಂತಿ. ನಮ್ಮ ಮೋಕ್ಷದ ಕಾನ್ಸೆಪ್ಟ್ ನಾವು ಹೇಳ್ತಿರೋದು ವೇದ ಹೇಳಿದ್ದು. ವೇದ ನಿರ್ದೋಷವಾದದ್ದು, ಅದು ಹೇಳ್ತಾ ಇದೆ. ಮುಕ್ತಿ ಅಂದರೆ ಏನಿದೆ? ಮಹಾನಂದ, ಬರೀ ಆನಂದ ಇದೆಯಲ್ಲ, ಮಹಾನಂದ ಹೇಳ್ತಾ ಇದೆ. ಆದರೆ ಮತ್ತು ಭೋಗನೂ ಹೇಳ್ತಾ ಇದೆ. ನಿಯಮೇನ ವದಂತಿ ಅತ್ರೈತಿ ವರ್ತತೆ. ಆದ್ದರಿಂದ ಒಪ್ಲಕ್ಕೆ ನಿಮ್ಮ ಮೋಕ್ಷದ ಕಲ್ಪನೆ ಸರಿಯಲ್ಲ. ಪ್ರಾಕೃತ ಪ್ರಿಯ ಹಾನಿಸ್ತು ಪ್ರಿಯಾಸ್ಪೃಷ್ಟಿ ರೀತೀರ್ಯತೆ. ಆಗೋದು ಕೆಲವು ಪ್ರಶ್ನೆಗಳು ಬಂತು ನೋಡಿ. ನೀವು ಹಾಗೆ ಹೇಳ್ತೀರಿ, ನಾವು ವೇದವಾಕ್ಯ ಕೋಟ್ ಮಾಡ್ತೀವಿ ಅಂತ. ನಾವು ಕೋಟ್ ಮಾಡ್ತೀವಿ ವೇದವಾಕ್ಯನ. ಏನಂತಿದೆ ವೇದವಾಕ್ಯ? ಅಶರೀರಂ ವಾ ವಸಂತಂ ನ ಪ್ರಿಯ ಪ್ರಿಯೇ ಸ್ಪೃಶತಃ. ಅವನ ಶರೀರ ಇರೋದಿಲ್ಲ, ಪ್ರಿಯ ಇರೋದಿಲ್ಲ, ಅಪ್ರಿಯ ಇರೋದಿಲ್ಲ ಅಂತ ವೇದ ಇಲ್ವಾ ಅಲ್ಲೀಗ? ಪ್ರಿಯ ಇರೋದಿಲ್ಲ ಅಂದರೆ ಏನರ್ಥ? ಸುಖ ಇಲ್ಲ ಅಂತ ಆಯ್ತಲ್ಲ. ಇದು ಅವ್ರ ವಾದ. ಅದಕ್ಕೆ ಹೇಳ್ತಾರೆ ದಡ್ಡ, ಅದನ್ನು ಹೇಳ್ತಾ ಇಲ್ಲ ಅಲ್ಲಿ. ಪ್ರಾಕೃತ ಪ್ರಿಯ ಹಾನಿಸ್ತು ಪ್ರಿಯಾಸ್ಪೃಷ್ಟಿ ರೀತಿ. ಪ್ರಾಕೃತ ಪ್ರಿಯ ಇಲ್ಲ, ಅಪ್ರಾಕೃತ ಪ್ರಿಯ ವಸ್ತು ಇದೆ, ಪ್ರಾಕೃತ ಪ್ರಿಯ ಇಲ್ಲ. ಇದು ಬಹಳ ಇಂಪಾರ್ಟೆಂಟ್ ಇದೆ. ಅದಕ್ಕೇನೆ ಮುಕ್ತಿಯಲ್ಲಿ ಏನಿದೆ? ಶುದ್ಧವಾದ ಆನಂದ ಇದೆ. ಇಲ್ಲಿ ಲೌಕ್ಯದ ಎಲ್ಲ ಸುಖಕ್ಕೂ ಕೂಡ ದುಃಖ ಸೈಡ್ ಎಫೆಕ್ಟ್. ದುಃಖಕ್ಕೆ ಸೈಡ್ ಎಫೆಕ್ಟ್ ಇದೆ. ಅಲ್ಲಿ ಸೈಡ್ ಎಫೆಕ್ಟ್ ಇಲ್ಲ ದುಃಖ ಯಾವುದು? ಸುಖ ಯಾವುದು ಅಂದರೆ ಮೋಕ್ಷದ ಸುಖ ಒಂದೇ. ಅದಕ್ಕೆ ಅಲ್ಲಿಗೆ ಹೋಗಬೇಕು. ಪ್ರಾಕೃತ ಪ್ರಿಯ ಹಾನಿಸ್ತು ಪ್ರಿಯಾಸ್ಪೃಷ್ಟಿ ರೀತೀರ್ಯತೆ. ಪ್ರಿಯದ ಅಸ್ಪೃಷ್ಟಿ ಅಂದರೆ ಪ್ರಾಕೃತ ಪ್ರಿಯ ಹೋಗಿಬಿಟ್ಟು ಅಪ್ರಾಕೃತ ಪ್ರಿಯ ಸಿಗೋದೇ ವಿಶೇಷವಾದ ಅಂಶ. ಅಪ್ರಿಯಂ ಪ್ರತಿಕೂಲಂ. ಸ್ಪೆಕ್ಸ್ ಆಗ್ತಿದ್ದ ಆಪ್ರೇಷನ್ ಮಾಡಿಸಿ ಹೋಗಿ ಸ್ಪೆಕ್ಸ್ ತೆಗೆದುಬಿಟ್ಟ, ನೀನು ಕಂಡು ಹೋಗ್ಬಿಡ್ತಾ ಅಂತ ಕೇಳೋದಿಲ್ಲ. ಏನಾಯ್ತು ಈಗ? ಡಿಫೆಕ್ಟ್ಸ್ ಹೊರಟೋಯ್ತವೆ, ಡಿಫೆಕ್ಟ್ ಇಲ್ಲ. ಅದು ನೋಡಿದರೆ ಈಗ ಮೊದಲು ಹಾಕ್ಕೊಂಡಿದ್ದ ಅದು ಲಿಂಗವೆಲ್ಲ ಎಕ್ಸ್ಟ್ರಾ ಇತ್ತದು. ಆಪ್ರೇಷನ್ ಆದಮೇಲೆ ಏನಾಯ್ತು ಈಗ? ಯಾವುದೂ ಇಲ್ಲ. ಆಮೇಲೆ ಸರಿ ಹೋಗಿಬಿಡುತ್ತೆ. ಅದು ಸರಿ ಹೋಯಿತು, ಕಣ್ಣು ಕಾಣಿಸುತ್ತೆ ಅಂತಾರೋ, ಈ ಕಣ್ಣು ಪೂರ್ತಿ ಕಾಣೋದಿಲ್ಲ ಈಗ ಹೋಗೇ ಬಿಡುತ್ತೆ ಅಂತ ಯಾರು ಕೇಳ್ತಾರ? ಅದೇ ಮೋಕ್ಷದಲ್ಲಿ ಏನು ಅಪ್ರಿಯ ಹೋಗುತ್ತೆ ಅಂದರೆ ಅವನಿಗೆ ಕನ್ನಡಕ ಪ್ರಿಯ ಮರ್ತೋದ್ರೆ ಕಷ್ಟ, ಕಳ್ಕೊಂಡ್ರೆ ಕಷ್ಟ, ಹೊಡ್ಕೊಂಡ್ರೆ ಕಷ್ಟ, ನೂರಾರು ಸಮಸ್ಯೆ ಇದೆ. ಆ ಸಮಸ್ಯೆ ಎಲ್ಲ ಹೊರಟೋಯ್ತು ಈಗ. ಅಂದರೆ ಪ್ರಾಕೃತದ ಆರ್ಟಿಫಿಷಿಯಲ್ಲಿಂದ ನ್ಯಾಚುರಲ್ ಕಣ್ಣು ಕಾಣಾಗಾಯ್ತು. ಇದು ನಮಗೆ ಎದುರಿಗೆ ದೃಷ್ಟಾಂತ ಕಾಣುತ್ತೆ. ಈಗ ಕಾಡಿಗೆ ಹಾಕಿ ಫ್ಯಾಕ್ಚರ್ ಕಟ್ಟಿರ್ತಾರೆ, ಆಮೇಲೆ ಬಿಚ್ಚಿಬಿಡ್ತಾರೆ. ಆ ಬಿಚ್ಚಿದ ಯಾತು ಬಿಚ್ತಾರೆ ಅದನ್ನು? ಇನ್ನು ನೆಸಿಟಿ ಇಲ್ಲ. ಮೂಡೆ ಕೂಡಬೇಕಾಗಿ ಕೂಡಿ ಆಯ್ತು. ಈಗ ಯಾವಾಗ ಅದ್ದು ಹಾಕಿ ಓಡಾಡ್ತಿದ್ರೆ ಅದಿಲ್ಲ ಅಂತ ಹೇಳ್ತಿರೋದು. ಈಗ ಅದಿಲ್ಲ. ಅದನ್ನೇ ಅರ್ಥ ಮಾಡ್ಕೊಡೋದೇನೆ. ಇವ್ರಿಗೇನು ಸ್ವಂತ ಬುದ್ಧಿ ಉಪಯೋಗಿಸಿದ್ರು, ಪ್ರಮಾಣಗಳಿಲ್ಲ. ಬಾಯಿ ಬಂದಾಗ ಹೇಳೋದು ಇವ್ರ ಮಾತು ಅವ್ರ ಮಾತು ಶುರುವಾಯಿತು. ಅಪ್ರಾಕೃತ ಸುಖಕ್ಕೇನಿಲ್ಲ.
ಅಪ್ರಾಕೃತ ಸುಖಕ್ಕೆ ಏನಿಲ್ಲ. ಅದೇ ದುಃಖ ಇಲ್ಲದಕ್ಕೆ ಅಪ್ರಾಕೃತ ಅಂತ ಕರೀತಾರೆ. ಅವರಿಗೆ ಅಪ್ರಾಕೃತ ಸುಖ ಅವರಿಗಿಲ್ಲ, ತಮಸ್ಗೆ ಹೋದವರಿಗೆ. ಅಪ್ರಾಕೃತ ಯಾರಿಗೆ? ಹಾಂ, ಅದೇ ಹೇಳ್ತಿರೋದು. ಅಪ್ರಾಕೃತ ದುಃಖ ಇರೋದ್ರಿಂದ, ಅಪ್ರಾಕೃತ ದುಃಖ ಇರೋದ್ರಿಂದ ಆ ದುಃಖ ಎಂಥದ್ದು, ಸುಖ ಸ್ವಲ್ಪ ಕೂಡ ಬರಲ್ಲ. ಇಲ್ಲಿ ಹೇಗೆ ಅಪ್ರಾಕೃತ ಸುಖಕ್ಕೆ ದುಃಖದ ಟ್ರೇಸ್ ಕೂಡ ಇಲ್ವೋ, ಅಪ್ರಾಕೃತಕ್ಕೆ ಸುಖದ ಟ್ರೇಸ್ ಕೂಡ ಇಲ್ಲ. ಅದನ್ನೇ ಭಾಷೆಯಲ್ಲಿ ಹೇಳ್ತಾರೆ, ಮುಂದೆ ಬರುತ್ತದು. ನಾವು ಎಲ್ಲ ನರಕಕ್ಕೆ ಹೋದಾಗಲೂ ಕೂಡ ಒಂದು ಚೂರು ಸುಖ ಇರುತ್ತೆ. ಚೂರು ಅಂದರೆ ಚೂರು, ಎಷ್ಟೋ ಒಂದು ಚೂರು ಇರುತ್ತೆ. ಏನದು? ಒಂದೇ ಹೊಡಿತಾ ಇನ್ನೊಂದೇ ಹೊಡೆಯೋರಿಗೆ ಗ್ಯಾಪ್ ಇರುತ್ತೆ, ಆ ಒಂದು ಸುಖ. ಆದರೆ ಇಲ್ಲಿ ಹಾಗೆ ಪಟ 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 ಹೊಡಿತಿರ್ತಾರೆ, ಆದರೆ ನಾನ್ ಸ್ಟಾಪ್ ಇದೆ, ಆ ಥರ ಸುಖ. ಇಲ್ಲ, ಅದು ಹೆಸರು ಕೂಡ ಇಲ್ಲ. ಹೇಳ್ತಾರೆ ರೌರವೇ ನರಕೆ ಚೈವ ಹೇಳಬೇಕಾದ್ರೆ ಸುಖಲೇಶೋಪಿ ವಿಧೀಯತೆ. ಸುಖ ಸ್ವಲ್ಪ ಸುಖ ಇರುತ್ತೆ, ಆದರೆ ದಾಂಧೇ ತಮಸ್ಯ ಮಗ್ನಾರಾಮ್ ಸುಖಲೇಶೋಪಿ ವಿದ್ಯತೆ. ಅಂಧಂತಮಸ್ಗೆ ಹೋದವರಿಗೆ ಸ್ವಲ್ಪ ಸುಖ ಕೂಡ ಇಲ್ಲ. ಇವರು ವಾಕ್ಯಾರ್ಥಕ್ಕೆ ಬಂದುಬಿಡ್ತಾರೆ, ಗಂಟೆ ವಾಕ್ಯಾರ್ಥ ಮಾಡ್ತಾರೆ, ಅಷ್ಟೇ ಸ್ಪಷ್ಟ ಹೇಳಿಬಿಟ್ಟಿದ್ದಾರೆ. ಇಲ್ಲ ಸ್ವಲ್ಪ ಸುಖ ಇರುತ್ತೆ ಅಂತ ವಾದ ಮಾಡ್ತಾರೆ. ಪುಸ್ತಕ ಗ್ರಂಥ ನೋಡೋದು ಇವ್ರ ವಾದ ಆಗಿಬಿಡುತ್ತೆ. ಎಲ್ಲ ಓದಿದಾಗ ಕರೆಕ್ಟ್ ಉತ್ತರ ಸಿಗುತ್ತೆ. ಯಾರು ಹೇಳಿದ್ರು ತಪ್ಪದು. ಎಲ್ಲ ಹೇಳಿದ್ರು ಸುಖ ಹೇಗಿದೆ, ಸುಖ ಇರಬೇಕು ಅವರಿಗೆ. ಇಲ್ಲಿ ಹೇಗೆ ಅದೇ ನೈಯಾಕರ ಮಾಡಿದ್ದು. ಆ ಸುಖದ ಜೊತೆ ದುಃಖ ಇರೋದರಿಂದ ಸುಖ ಒಪ್ಕೊಂಡು ದುಃಖ ಒಪ್ಪಕ್ಕಾಗುತ್ತೆ ಅಂತ ಹೇಳಿದರು. ದುಃಖ ಒಪ್ಪಿಟ್ಟು ಸುಖ ಒಪ್ಪಕ್ಕೆ ಎಲ್ಲೋ ಮುಂದಕ್ಕೆ ಸೇರಿದ್ದದು. ಎರಡು ಅಪ್ರಾಕೃತ ಅಂತ ಹೇಳಿದ ಮೇಲೆ ಏನಿರೋದಿಲ್ಲ, ಎಷ್ಟು ಇರೋದಿಲ್ಲ. ಅಪ್ರಾಕೃತ ಅಂದರೆ ಏನು? ಹೊರಗಿಂದ ಬರೋದಲ್ಲ ಅಂತ ಅರ್ಥ. ಈ ಸಂಸ್ಪರ್ಶಜ ಭೋಗ ಅಲ್ಲ, ಅದೇ ಅರ್ಥ, ಇನ್ನೇನು ಬೇರೆ ಅರ್ಥ ಅಲ್ಲ ಅದಕ್ಕೆ. ಹಾಂ, ಅದೇ ಹೇಳ್ತಿರೋದು, ಇಷ್ಟಂತ ಹೇಳಿರೋದು ಆಗಿದೆ. ಹಾಂ, ಹೌದು. ಇಲ್ಲಿ ಆಚಾರ್ಯ ಮಾತೇ ಇದೆ, ಪ್ರಾಕೃತ ಪ್ರಿಯ ಹಾನಿಸ್ತು ಪ್ರಿಯಾಸ್ಪೃಷ್ಟಿ ರುಚಿರ್ಯತೆ ಅಪ್ರಿಯಂ ಪ್ರತಿಕೂಲಂ ತತ್ ಅವಿಶೇಷೇಣ ಶಬ್ದಿತಂ. ಅಪ್ರಿಯವಾದ ಪ್ರತಿಕೂಲ ಮೋಕ್ಷದಲ್ಲಿ ಇರೋದಿಲ್ಲ, ಆದ್ದರಿಂದ ಸಮಸ್ಯೆನೇ ಇಲ್ಲ. ಎಲ್ಲಿ ಅಲ್ಲ, ಅವ್ರ ನೇಚರೇ ಹಾಗೆ. ಅದು ಅಪ್ರಾಕೃತ ಸುಖ ದುಃಖ ಬಂಡು ಕಳೆಯೋದು. ಅದು ಯಾತಕ್ಕೆ ಅಂತ ಕೇಳಿದರೆ ಆ ಒಂದು ಮಿಕ್ಸ್ ಇರೋದೇ ಹಾಗೆ. ಕಾಫಿ ಅಂದರೆ ನೀವು ಬರೀ ಡಿಕಾಕ್ಷನ್ ಕೊಟ್ಟರೆ ಕಾಫಿ ಅಲ್ಲ, ಬರೀ ಹಾಲು ಕೊಟ್ಟರು ಕಾಫಿ ಅಲ್ಲ. ಇದೇನು ಸೇರ್ಬೇಕಾದೀಗ ಸೇರೇ ಬರ್ತದೆ ಅಂತ ಒಂದು ಇದೆ. ಅವ್ರ ನೇಚರ್ ಇರೋದು ಹಾಗೆ. ಅವರಿಗೆ ಒಂದು ಕೆಲಸ ಹೇಳಿ ವಿಚಾರಣೆ ಕೊಡ್ತೀನಿ ನೋಡಿ. ಯಥಾರ್ಥ ಜ್ಞಾನ ಇದೆ, ಮಿಥ್ಯಾ ಜ್ಞಾನ ಇದೆ, ಗೊತ್ತಾಯ್ತು? ಯಥಾರ್ಥ ಜ್ಞಾನ, ಮಿಥ್ಯಾ ಜ್ಞಾನ. ಸಂಶಯ ಜ್ಞಾನ ಎಲ್ಲಿದೆ ಗೊತ್ತಾ ನಿಮಗೆ? ಅದು ಸ್ವರೂಪದಲ್ಲೇ ಇದೆ. ಸಂಶಯಾತ್ಮ ವಿನಶ್ಯತಿ. ಅದು ಹೊರಗಿಂದ ಬರೋದಲ್ಲದು. ಎಲ್ಲಿದೆ ಅದು? ನಾವು ಹೇಳ್ತಿರೋದು ಹೀಗೆ, ನಿಮಗೆ ಅರ್ಥ ಆಗಲಿಲ್ಲ. ಒಂದು ಪ್ಯೂರ್ ನೀವು ಹೇಳಿದ್ರಿ, ಅಪ್ರಾಕೃತ ಸುಖ ಅಂದಮೇಲೆ ಏನಿರಬಾರ್ದು? ಅಪ್ರಾಕೃತ ದುಃಖ ಇರಬಾರ್ದು. ದುಃಖ ಇದ್ದರೆ ಏನಿರಬಾರ್ದು? ಆದರೆ ಅಪ್ರಾಕೃತ ಸುಖ ದುಃಖ ಅಂತಲೇ ಇದೆ. ಅರ್ಥ ಆಯ್ತಾ ನಿಮಗೆ? ಅಲ್ಲಿ ಮಿಕ್ಸರ್ ಇಲ್ಲ ಮತ್ತೆ. ಮತ್ತೆ ಹೌದು ಹೌದು ಹೌದು. ಯಾರು ಹೇಳಿದರು ಲಿಂಗ ಅಂತ? ಯಾರು ಹೇಳಿದರು? ಅಲ್ಲಿ ಎರಡು ವಾದಗಳಿದೆ. ಇದೇ ಇಲ್ಲ ಅಂತೇಳಿ ಸ್ಪಷ್ಟ ಇದೆ ಅಂತ ವಾಕ್ಯಗಳಿವೆ. ಆಯಿತಾ? ಕೊಟ್ಟಿದೆ ಈಗಾಗಲೇ, ಗೊತ್ತಾಯ್ತಿಲ್ಲ? ಹೌದು ಹೌದು. ಆದ್ದರಿಂದ ಅಂತೆ ಅದಕ್ಕೆ ಹೇಳ್ತಾರೆ, ಇವರಿಗೆ ವಿರಜಾಸ್ನಾನ, ಅವರಿಗೆ ಗದಾಪ್ರಹಾರ, ಇವರಿಗೆ ಹುಂಕಾರ. ಆದರೆ ಇವರು ಲಿಂಗಭಂಗ ಇದೆ. ಲಿಂಗಭಂಗ ಹೇಗಾಗುತ್ತೆ ಅಂತ ಹೇಳ್ತಾರೆ. ಅದು ಅಂದ್ರೆ ಈ ಕಲ್ಪದಲ್ಲಿ ಬಂದು ಬ್ರಹ್ಮದೇವ ಎಲ್ಲರೂ ವಾಪಸ್ ಹೊರಟೋಗ್ತಾರೆ. ಅಂಡ್ ಯಾರು ಏನಿದೆ ಅವ್ರ ಹೌದು ಆ ಲೋಕನೇ ಬೇರೆ, ನಮ್ಮ ಜೊತೆ ಮಿಕ್ಸ್ ಆಗಲ್ಲ ಅವರು, ಗೊತ್ತಾಗ್ತಿಲ್ಲ. ಮತ್ತು ಪಾಸ್ ಫೇರ್ ಮಧ್ಯೆ ಕೂಡಿಸ್ಬಿಟ್ರೆ ಕ್ಲಾಸ್ ಅದೇ ಜಾಸ್ತಿ ಆಗಿಬಿಡುತ್ತೆ ಕಡೆಗೆ. ಇವ್ರಿಗೆ ಜಾಗನೇ ಹೇಳ್ದಾಗ ಕಡೆಗೆ ಅವರೇ ಅರಾಜ ಕಾಲದಿಂದ ಬಂದರೆ ಎಷ್ಟಿರ್ಬೇಕು ಅವರಿಗೆ? ಸಾಧ್ಯನೇ ಏನಂತ ಹೇಳಿ. ಆದರೆ ತುಂಬ ಕಡೆ ಸ್ಪಷ್ಟ ಹೇಳ್ತಾರೆ, ಎಲ್ಲರೂ ಹೇಳಿದ್ದಾರೆ. ಅಪ್ರಿಯಸ್ಯ ಅಸುರ. ಅಲ್ಲಿ ಒಂದು ವಾದ, ಕೆಲವೆಲ್ಲ ನಮ್ಮಲ್ಲಿ ಸುಮ್ಮನೆ ವಾದ ಕ್ರಿಯೇಟ್ ಮಾಡಿಬಿಟ್ಟು ಪಂಜಿ ಜಪಿಸ್ಬಿಡ್ತಾರೆ. ಸರ್ವಸೃಷ್ಟಿ ಬುಷ್ಟಿ ಸೃಷ್ಟಿ. ಆ್ಯಕ್ಚುಲಿ ಸರ್ವಸೃಷ್ಟಿ ಮಾಡಿದರೆ ಏನಾಗಿ? ಸರ್ವಸೃಷ್ಟಿ ಎಷ್ಟಿದ್ದಾರೆ ಗೊತ್ತಾ? ಜೀವರು ಎಷ್ಟಿದ್ದಾರೆ? ಎಲ್ಲೆಲ್ಲೆಲ್ಲೆಲ್ಲೂ ಪ್ಯಾಕ್ ಮಾಡೋದು ಸಾಧ್ಯ ಇರಲಿಲ್ಲ, ಗೊತ್ತಾಯ್ತಾ? ಅದಕ್ಕೆ ಅರ್ಥನೇ ಇಲ್ಲ. ಬುಷ್ಟಿ ಸೃಷ್ಟಿ ಸ್ಪಷ್ಟ ಹೇಳಿಬಿಟ್ಟಿದ್ದಾರೆ, ಬ್ಯಾಚ್ ಬೈ ಬ್ಯಾಚ್ ಅಷ್ಟೇ. ಆ ಸೃಷ್ಟಿ ಮುಗಿದ ಮೇಲೆ ಮುಗಿದೋಯ್ತಾರೆ. ಈಗ ಯಾವಾಗ ದೇವ್ರ ಮುಷ್ಟಿ ಹೇಗಿರ್ತದೆ? ಅದು ಮ್ಯಾಜಿಕ್. ಅದು
ಕೆಲವರು ಉಪ್ಪು ಹಾಕ್ತಾರೆ ಅಂತ ತಿಳ್ಕೊಂಡು ಸಾರಿಗೆ ಈ ತೊಗೊಂಡು ಹಾಕಿಬಿಡ್ತಾರೆ. ಕರೆಕ್ಟಾಗಿ ಬಂದಿದೆ. ಕೆಲವು ಅಳದಿದ್ದು ಹಾಕೋದು ಅದು ಬಿತ್ತಿ ಹೋಗಿ ಅದು ಇಷ್ಟು ಎಕ್ಸ್ಪರ್ಟೈಸ್ ಬಂದವರಿಗೆ 4 ದಿವಸ ಅಡುಗೆ ಮಾಡಿನೇ ಪ್ರಾಕ್ಟೀಸ್ ಆದಮೇಲೆ ದೇವರಿಗೆ ಮೊದಲನೇದಾಗಿ ಅದಂತೂ ಕೂಡ ಸಂಪನ್ನ. ಎಷ್ಟು ದಿವಸ ಮಾಡ್ತಾಯಿದ್ದಾರೆ ಗೊತ್ತಾ ದೇವರು, ಮಾಡಿ 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 ಪ್ರಾಕ್ಟೀಸ್ ಆಗಿದೆ. ಹಾಗೆ ಹೇಳಬಾರ್ದು, ದೇವ್ರಿಗೆ ಏನು ಹೇಳಬಾರ್ದು ಅಂತ ಹೇಳಬಾರ್ದು. ಅದು ಇವ್ರ ಲಾಜಿಕ್ ಇಟ್ಕೊಂಡ್ರು ಕೂಡ ಹಾಗಾಗಿ ಇವ್ರ ಲಾಜಿಕ್ ತೊಗೊಂಡ್ರು ಕೂಡ ಪರ್ಫೆಕ್ಷನ್ ಬಂದೋಗಿದೆ ಅಷ್ಟೇ. ಹಿಂದಿದ್ದಿಲ್ಲ ಅವೆಲ್ಲ ಇಂಥ ಕುತರ್ಕ ಅದು ವಿಷಯ ಇಲ್ಲದೆ ಮಾತಾಡ. ಅದಕ್ಕೆ ದೇವರು ಪರಿಪೂರ್ಣ ಅಂತ ಕರೆದ ಮೇಲೆ ಆಲ್ ರೆಸ್ಪೆಕ್ಟ್ಸ್ ಪರಿಪೂರ್ಣ ಪ್ರತಿಯೊಂದರಲ್ಲೂ ಕೂಡ. ಪ್ರಿಯಂ ಸ್ವರೂಪಮೇ ವಾಸ್ಯ ಬಲಮಾನಂದಾದಿವಾಕ್ಯತಃ. ಆದ್ದರಿಂದ ಸ್ವರೂಪ ಪ್ರಿಯ ಇದೆ. ನಾಸ್ತಿ ಅಪ್ರಾಕೃತಂ ದುಃಖಂ ಸತೋ ಜೀವಸ್ಯ ಕುತ್ರಚಿತ್. ಈ ಜೀವನಿಗೆ ಅಪ್ರಾಕೃತವಾದಂಥ ದುಃಖ ಇಲ್ಲ. ಗೊತ್ತಾಯ್ತಾ? ಪ್ರಾಕೃತದಲ್ಲಿ ಎರಡೂ ಇದೆ. ಪ್ರಾಕೃತ ಸುಖವಿದೆ, ಪ್ರಾಕೃತ ದುಃಖವೂ ಇದೆ. ಅಪ್ರಾಕೃತದಲ್ಲಿ ಅದಿಲ್ಲ. ಆದ್ದರಿಂದ ಅದು ಏನಾಗೋದಿಲ್ಲ, ದುಃಖದ ಲೇಶನೂ ಬರಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯಂ ಸ್ವರೂಪಮೇ ವಾಸ್ಯ ಫಲಾನಂದಾದಿ ವಾಕ್ಯತಃ. ಪ್ರಿಯ ಸ್ವರೂಪದಲ್ಲೇ ಇದೆ. ಫಲಮಾನಂದವೋಜ್ ಹಿಂದೆ ಬಂದಿದೆ ಅದು. ಫಲಮಾನಂದವೋಜಶ್ಚ ಸಹೋಜ್ಞಾನಮನಾಕುಲಂ ಸ್ವರೂಪಾಣ್ಯೇವ ಜೀವಸ್ಯ ವ್ಯಜ್ಯಂತೆ ಪರಮಾದ್ವಿಭೋ ಅಂತ ಹೇಳಿರೋದ್ರಿಂದ ಹಾಗೇ ಇದೆ. ಹೇಯತ್ವಾದಪ್ರಿಯಶ್ಚೈವ ಪ್ರಿಯಹಾನೇರಿವ ನಿಷ್ಠತಃ ನ ಸಮಸ್ತ ಪ್ರಿಯಾಭಾವೋ ಮೋಕ್ಷೇ ಪ್ರೋಕ್ತೇತು ಯುಜ್ಯತೆ. ಆದ್ದರಿಂದ ಹೇಯತ್ವಾದಪ್ರಿಯಶ್ಚೈವ, ನಮಗೆ ಮೋಕ್ಷದಲ್ಲಿ ಅಪ್ರಿಯವಾದದ್ದು ಇದು ಬರಬಾರ್ದು, ಪ್ರಿಯವಾದದ್ದು ಬರಬೇಕು ಅಂತ ಅಪೇಕ್ಷೆ ನಮಗಿದೆ. ಈಗ ಇಲ್ಲ, ಆಗ್ತಾಯಿಲ್ಲ. ಮೋಕ್ಷದಲ್ಲಿ ಏನಾಗುತ್ತೆ ಈಗ, ಅದು ನಡೆಯುತ್ತೆ. ಅದು ಮೋಕ್ಷ ಶಬ್ದಕ್ಕೆ ಅರ್ಥ ಅದೇ ಹೊರತು ಎಲ್ಲ ಹೋಗೋದು ಅಂತ ಅರ್ಥ ಅಲ್ಲ. ಅಪ್ರಿಯಶ್ಚ ಸ್ವರೂಪತ್ವಂ ಅಸುರೇಶ್ವೇವ ಹಿ ಶ್ರುತಂ. ಅಪ್ರಿಯ ಎಂಬ ಸ್ವರೂಪದಲ್ಲಿ ಜೀವನಿಗಿರೋದ ಅಂತ ಇಲ್ಲ. ಅಸುರರಿಗೆ ಮಾತ್ರ ಹಾಗಿರುತ್ತೆ ಹೊರತು ಉಳಿದವರಿಗಿರೋದಿಲ್ಲ. ಅಸುರ ನೈವಮೇವಂ ಚ ನೈವಂ ಚ ಅಖಿಲ ಮಾನುಷಾಹ ಇತಿ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ.